ಕನ್ನಡದ ಪ್ರೀತಿಯನ್ನ ತೋರಿಸಲಿಕ್ಕೆ ಅವರು ಮುಂದಾಗಿರ್ತಾರೆ. ಅದನ್ನೇ ಇವರು ದುಂಡಾವರ್ತನೆ ಗುಂಡಗಳ ರೀತಿಯಲ್ಲಿ ಕೇಳಿದ್ರು, ಇಲ್ಲದಿದ್ರೆ ಸಾಫ್ಟ್ ಆಗಿ ಕೇಳಿದ್ರೆ ನಾನು ಹಾಡು ಹೇಳ್ತಾ ಇದ್ದೆ, ಕನ್ನಡದಲ್ಲಿ ಸಾಕಷ್ಟು ರೀತಿಯಲ್ಲಿ ಹಾಡು ಹೇಳಿದ್ದೇನೆ ಅಂತ ಆ ರೀತಿಯಾಗಿ ಪಹಲ್ಗಾಮ್ಗೆ ಹೋಲಿಸುವಂತದ್ದು ಈ ರೀತಿಯಾಗಿ ಮಾಡಿ ನಂತರ ಕ್ಷಮೆಯಾಚನೆ ಕೂಡ ತುಂಬಾ ಅಹಂಕಾರದಲ್ಲಿ ಕೇಳಿರುವಂತದ್ದು ಮತ್ತೆ ಕನ್ನಡಿಗರನ್ನ ಕೆರಳಿಸಿದೆ. ಹೀಗಾಗಿ ಕನ್ನಡ ಫಿಲ್ಮ್ ಚೇಂಬರ್ ಇಂದ ವಾಣಿಜ್ಯ ಮಂಡಳಿಯಿಂದ ಸೋನು ನಿಗಮ್ ಅವರನ್ನ ಕೈ ಬಿಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಭೆ ಕೂಡ ನಡೀಲಿಕ್ಕಿದೆ. ಜೊತೆಗೆ ಮತ್ತೊಂದ್ ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಕೂಡ ನಡೀತಾ ಇದೆ. ಪ್ರತಿಯೊಬ್ರು ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ಹೇಳ್ತಾ ಇರುವಂತದ್ದು ಕನ್ನಡಿಗರನ್ನ ಯಾಕೆ ಭಯೋತ್ಪಾದಕರು ಅಂತ ಹೇಳಿ ಹೋಲಿಕೆಯನ್ನ ಮಾಡಿದ್ದಾರೆ, ಇದನ್ನ ಒಪ್ಲಿಕ್ಕೆನೆ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ನಾರಾಯಣಗೌಡರು ಕನ್ನಡ ಚಿತ್ರರಂಗ ವಾಣಿಜ್ಯ ಮಂಡಳಿಗೆ ಒಂದು ನೇರವಾದಂತಹ ವಿಚಾರವನ್ನ ಮುಟ್ಟಿಸಿದ್ದಾರೆ. ಪ್ರತಿ ಸಾರಿ ಕನ್ನಡದ ಭಾಷೆ ವಿಚಾರ ಬಂದಾಗ, ನೆಲಜಲಜ ವಿಚಾರ ಬಂದಾಗ ಕನ್ನಡ ಚಿತ್ರರಂಗ ಯಾವುದೇ ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ರೀತಿಯಲ್ಲಿ ತೀರ್ಮಾನವನ್ನ ತಗೊಳುತ್ತೆ. ಆದ್ರೆ ಈ ಬಾರಿ ಹಾಗೆ ಆಗ್ಲಿಕ್ಕೆ ಬಿಡೋದಿಲ್ಲ ನಾವು. ಯಾಕಂದ್ರೆ ನೇರವಾದಂತಹ ತಪ್ಪನ್ನ ಸೋನು ನಿಗಮ್ ಅವರು ಮಾಡಿದ್ದಾರೆ. ಹೀಗಾಗಿ ಅವರನ್ನ ಇದರಿಂದ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು. ಇಲ್ಲದಿದ್ರೆ ಯಾರೆಲ್ಲ ನಿರ್ಮಾಪಕರು ಅವರನ್ನ ಹಾಕೊಂಡು ಚಿತ್ರವನ್ನ ಮಾಡ್ತಾರೆ, ಅವರಿಂದ ಗಾಯನವನ್ನ ಮಾಡಿಸ್ತಾರೆ, ಅವರ ಮನೆಗೆ ನಾವು ಮುತ್ತಿಗೆಯನ್ನ ಹಾಕಬೇಕಾದಂತಹ ಸಂದರ್ಭ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಡಿ. ಜೊತೆಗೆ ಇವತ್ತು ಚಿತ್ರರಂಗ ತಗೊಳ್ಳುವಂತಹ ನಿರ್ಧಾರ ತುಂಬಾ ಕಠಿಣವಾದಂತಹ ನಿರ್ಧಾರ ಆಗಿರಬೇಕು. ಅವರನ್ನ ಚಿತ್ರರಂಗದಿಂದ ದೂರ ಇಡಬೇಕು. ಇದೊಂದು ರೀತಿಯ ಉದಾಹರಣೆ ಆಗಬೇಕು. ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಅವರಿಗೆ ಶಿಕ್ಷೆ ಸಿಗುತ್ತೆ ಅನ್ನೋದು ಒಂದು ಉದಾಹರಣೆಯಾಗಿ ಗೊತ್ತಾಗಬೇಕು ಅಂತ ಹೇಳಿ ನೇರವಾಗಿ ಅವರಿಗೆ ಎಚ್ಚರಿಕೆಯನ್ನ ಮುಟ್ಟಿಸಿದ್ದಾರೆ. ಮತ್ತೊಂದ್ ಕಡೆ ಚಿತ್ರರಂಗದಲ್ಲೂ ಕೂಡ ಈ ಬಾರಿ ಕಠಿಣವಾದಂತಹ ನಿರ್ಧಾರವನ್ನ ತಗೊಳ್ಳುವಂತದ್ದು. ಜೊತೆಗೆ ಈಗಷ್ಟೇ ಉಮೇಶ್ ಬಣಕರ್ ಅವರು ಕೂಡ ಬಂದಿದ್ರು, ನಿರ್ಮಾಪಕರ ಸಂಘದ ಅಧ್ಯಕ್ಷರು. ಅವರನ್ನ ಕೇಳಿದಂತಹ ಸಂದರ್ಭದಲ್ಲಿ ಇಲ್ಲ, ನಾವು ಕೂಡ ಕಠಿಣವಾದಂತಹ ನಿರ್ಧಾರವನ್ನ ತಗೊಳ್ತೀವಿ, ಆದ್ರೆ ಕೆಲವು ಇನ್ನೇನು ಬಿಡುಗಡೆ ಆಗಬೇಕು ಅಂತ ಹೇಳಿರುವಂತಹ ಸಿನಿಮಾಗಳಲ್ಲಿ ಏನಾದ್ರೂ ಸೋನು ನಿಗಮ್ ಅವರು ಹಾಡಿದ್ರೆ ಅದ್ರ ಬಗ್ಗೆ ಯಾವ ರೀತಿಯಾಗಿ ತೀರ್ಮಾನ ತಗೊಳ್ಬಹುದು, ಅದನ್ನೇನಾದ್ರೂ ಆ ಹಾಡನ್ನ ತೆಗೆಯುವಂತದ್ದ ಅಥವಾ ಯಾವ ರೀತಿಯಾಗಿ ಅದನ್ನ ಮಾಡಬೇಕು ಅನ್ನೋದು ಆಲೋಚನೆ ಮಾಡಬೇಕಿದೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯ ನಮಗೆ ನೆನಪಾಗ್ತಾ ಇರುವಂತದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಅಭಿಮಾನಿಗಳನ್ನ ದೇವರು ಅಂತ ಕರೆದಂತವರು ಆ ನಾಡಿನಲ್ಲಿ ಇಂತಹ ಒಂದು ಅವಮಾನ ಆಗಿದೆ ಅಲ್ಲ ಅಂತ ಹೇಳೋದನ್ನ ಪ್ರತಿಯೊಬ್ರು ಕೂಡ ಇಲ್ಲಿ ಇವತ್ತು ನೆನಪಿಸ್ಕೊಳ್ಳುವಂತಹ ಸನ್ನಿವೇಶ, ಆ ಒಂದು ನೆನಪುಗಳು ಬರ್ತಾ ಇದೆ. ಜೆಪಿ ಸರ್. ಎಸ್, ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ. ಎಸ್ ವೀಕ್ಷಕರ, ಒಂದು ಸೋನು ನಿಗಮ್ ಇದು ಅನಗತ್ಯವಾಗಿ ಮಾಡಿಕೊಂಡಂತದ್ದು. ಆಮೇಲೆ ಅದರ ಸಮರ್ಥನೆಗಳಿದೆಯಲ್ಲ, ಅದೇ ಕೆಲವು ಪ್ರಾಬ್ಲಮ್ ಆಗೋದು ಏನು ಅಂತಂದ್ರೆ, ನಿಮಗೆ ಯಶಸ್ಸಿನ ಉತ್ತುಂಗಕ್ಕೆ ಹೋದ ನಂತರ ಆ ಯಶಸ್ಸನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ ಆಗ್ಬಿಡ್ತದೆ. ನೀವು ಅಲ್ಲಿ ಸರಳವಾಗಿರ್ಬೇಕಾಗತ್ತೆ. ಅದನ್ನೇ ಪದೇ ಪದೇ ಹೇಳೋದು. ಈ ಹಣ್ಣಿರುವಂತ ಮರ ಬಾಗೋದಕ್ಕೆ ಶುರುವಾಗತ್ತಂತೆ, ತುಂಬಿ ತುಳುಕ್ತಾ ಇರತ್ತೆ ಹಣ್ಣುಗಳು, ಬಾಗೋದಕ್ಕೆ ಶುರುವಾಗತ್ತೆ ಅಂತ. ಇವರಿಗೆ ಬಾಗೋದಕ್ಕೆ ಬರೋದಿಲ್ಲ. ಎಂತೆಂತ ಕೆಟ್ಟ 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 ಸಮರ್ಥನೆಗಳಿವೆ. ಆಮೇಲೆ ನೋಡಿ, ಇವರ ಹಾಡುಗಳೆಲ್ಲ ವೀಕ್ಷಕರೇ ಒಂದು ನೆನಪಿಡಿ, ನಿಮ್ಗೆ ಬಹಳ ಆಶ್ಚರ್ಯ ಆಗಬಹುದು, ಬಹಳ ಬಹಳ ಆಶ್ಚರ್ಯ ಆಗಬಹುದು. ನಿಮಗೊಂದು ನಗ್ನ ಸತ್ಯ ಹೇಳ್ಬಿಡ್ತೀನಿ ಕೇಳಿ. ಈ ಪಿ.ಬಿ. ಶ್ರೀನಿವಾಸ್, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಇವರೆಲ್ಲ ಹಾಡ್ತಾ ಇದ್ರಲ್ವಾ 80, 85, 90ರಲ್ಲಿ, ಇವರಿಗೆ ಕೊಡ್ತಾ ಇದ್ದ ಸಂಭಾವನೆ ಎಷ್ಟು ಗೊತ್ತಾ? ಇವನ್ 90ರಲ್ಲಿ ಕೂಡ ಒಂದು ಹಾಡಿಗೆ 1,000 ರೂಪಾಯಿ 2,000 ರೂಪಾಯಿ ಸಂಭಾವನೆ ಇದ್ದದ್ದು ನೆನಪಿದೆಯಾ ನಿಮಗೆ? ಕೇಳಿ ನೋಡಿ ಬೇಕಿದ್ರೆ. 1,000, 2,000, ಅವ್ರ ಲಕ್ಷ ನೋಡಿದ್ದು ಇತ್ತೀಚೆಗೆ. ಸೋನು ನಿಗಮನ ಒಂದು ಹಾಡಿಗೆನೆ 25 ಲಕ್ಷ ಎಲ್ಲ ಇರುತ್ತೆ ರೀ ಹಾಡಲ್ಲಿ. 25 ಲಕ್ಷ ಹೈಯೆಸ್ಟ್ ಪೇಡ್ ಇವರೆಲ್ಲ. ಶ್ರೇಯಾ ಘೋಷಾಲ್ 25 ಲಕ್ಷ ತಗೋತಾರೆ ಒಂದು ಹಾಡಿಗೆ. 25 ಲಕ್ಷ ಬಾಲಸುಬ್ರಹ್ಮಣ್ಯಂ ತಗೊಳ್ಬೇಕು ಅಂತಂದ್ರೆ 1,000 ತನಕ ಎಷ್ಟು ಹಾಡು ಹಾಡಿರಬಹುದು? 1,000. ಕನ್ನಡದ ಪ್ರೀತಿಯನ್ನ ತೋರಿಸಲಿಕ್ಕೆ ಅವರು ಮುಂದಾಗಿರ್ತಾರೆ. ಅದನ್ನೇ ಇವರು ದುಂಡಾವರ್ತನೆ ಗುಂಡಗಳ ರೀತಿಯಲ್ಲಿ ಕೇಳಿದ್ರು, ಇಲ್ಲದಿದ್ರೆ ಸಾಫ್ಟ್ ಆಗಿ ಕೇಳಿದ್ರೆ ನಾನು ಹಾಡು ಹೇಳ್ತಾ ಇದ್ದೆ, ಕನ್ನಡದಲ್ಲಿ ಸಾಕಷ್ಟು ರೀತಿಯಲ್ಲಿ ಹಾಡು ಹೇಳಿದ್ದೇನೆ ಅಂತ ಆ ರೀತಿಯಾಗಿ ಪಹಲ್ಗಾಮ್ಗೆ ಹೋಲಿಸುವಂತದ್ದು ಈ ರೀತಿಯಾಗಿ ಮಾಡಿ ನಂತರ ಕ್ಷಮೆಯಾಚನೆ ಕೂಡ ತುಂಬಾ ಅಹಂಕಾರದಲ್ಲಿ ಕೇಳಿರುವಂತದ್ದು ಮತ್ತೆ ಕನ್ನಡಿಗರನ್ನ ಕೆರಳಿಸಿದೆ. ಹೀಗಾಗಿ ಕನ್ನಡ ಫಿಲ್ಮ್ ಚೇಂಬರ್ ಇಂದ ವಾಣಿಜ್ಯ ಮಂಡಳಿಯಿಂದ
ಸೋನು ನಿಗಮ್ ಅವರನ್ನ ಕೈ ಬಿಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಭೆ ಕೂಡ ನಡೀಲಿಕ್ಕಿದೆ. ಜೊತೆಗೆ ಮತ್ತೊಂದ್ ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಕೂಡ ನಡೀತಾ ಇದೆ. ಪ್ರತಿಯೊಬ್ರು ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ಹೇಳ್ತಾ ಇರುವಂತದ್ದು, ಕನ್ನಡಿಗರನ್ನ ಯಾಕೆ ಭಯೋತ್ಪಾದಕರು ಅಂತ ಹೇಳಿ ಹೋಲಿಕೆಯನ್ನ ಮಾಡಿದ್ದಾರೆ, ಇದನ್ನು ಒಪ್ಲಿಕ್ಕೆನೆ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ನಾರಾಯಣಗೌಡರು ಕನ್ನಡ ವಾಣಿಜ್ಯ ಕನ್ನಡ ಚಿತ್ರರಂಗ ವಾಣಿಜ್ಯ ಮಂಡಳಿಗೆ ಒಂದು ನೇರವಾದಂತಹ ವಿಚಾರವನ್ನ ಮುಟ್ಟಿಸಿದ್ದಾರೆ. ಪ್ರತಿ ಸಾರಿ ಕನ್ನಡದ ಭಾಷೆ ವಿಚಾರ ಬಂದಾಗ, ನೆಲ ಜಲಜ ವಿಚಾರ ಬಂದಾಗ ಕನ್ನಡ ಚಿತ್ರರಂಗ ಯಾವುದೇ ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ರೀತಿಯಲ್ಲಿ ತೀರ್ಮಾನವನ್ನ ತಗೊಳುತ್ತೆ. ಆದ್ರೆ ಈ ಬಾರಿ ಹಾಗೆ ಆಗ್ಲಿಕ್ಕೆ ಬಿಡೋದಿಲ್ಲ ನಾವು. ಯಾಕಂದ್ರೆ ನೇರವಾದಂತಹ ತಪ್ಪನ್ನ ಸೋನು ನಿಗಮ್ ಅವರು ಮಾಡಿದ್ದಾರೆ. ಹೀಗಾಗಿ ಅವರನ್ನ ಇದರಿಂದ ಚಿತ್ರರಂಗದಿಂದ, ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು. ಇಲ್ಲದಿದ್ರೆ ಯಾರೆಲ್ಲ ನಿರ್ಮಾಪಕರು ಅವರನ್ನ ಹಾಕೊಂಡು ಚಿತ್ರವನ್ನ ಮಾಡ್ತಾರೆ, ಅವರಿಂದ ಗಾಯನವನ್ನ ಮಾಡಿಸ್ತಾರೆ, ಅವರ ಮನೆಗೆ ನಾವು ಮುತ್ತಿಗೆಯನ್ನ ಹಾಕಬೇಕಾದಂತಹ ಸಂದರ್ಭ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಡಿ. ಜೊತೆಗೆ ಇವತ್ತು ಚಿತ್ರರಂಗ ತಗೊಳ್ಳುವಂತಹ ನಿರ್ಧಾರ ತುಂಬಾ ಕಠಿಣವಾದಂತಹ ನಿರ್ಧಾರ ಆಗಿರಬೇಕು. ಅವರನ್ನ ಚಿತ್ರರಂಗದಿಂದ ದೂರ ಇಡಬೇಕು. ಇದೊಂದು ರೀತಿಯ ಉದಾಹರಣೆ ಆಗಬೇಕು. ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಅವರಿಗೆ ಶಿಕ್ಷೆ ಸಿಗುತ್ತೆ ಅನ್ನೋದು ಒಂದು ಉದಾಹರಣೆಯಾಗಿ ಗೊತ್ತಾಗಬೇಕು ಅಂತ ಹೇಳಿ ನೇರವಾಗಿ ಅವರಿಗೆ ಎಚ್ಚರಿಕೆಯನ್ನ ಮುಟ್ಟಿಸಿದ್ದಾರೆ. ಮತ್ತೊಂದ್ ಕಡೆ ಚಿತ್ರರಂಗದಲ್ಲೂ ಕೂಡ ಈ ಬಾರಿ ಕಠಿಣವಾದಂತಹ ನಿರ್ಧಾರವನ್ನ ತಗೊಳ್ಳುವಂತದ್ದು. ಜೊತೆಗೆ ಈಗಷ್ಟೇ ಉಮೇಶ್ ಬಣಕರ್ ಅವರು ಕೂಡ ಬಂದಿದ್ರು, ನಿರ್ಮಾಪಕರ ಸಂಘದ ಅಧ್ಯಕ್ಷರು. ಅವರನ್ನ ಕೇಳಿದಂತಹ ಸಂದರ್ಭದಲ್ಲಿ ಇಲ್ಲ, ನಾವು ಕೂಡ ಕಠಿಣವಾದಂತಹ ನಿರ್ಧಾರವನ್ನ ತಗೊಳ್ತೀವಿ, ಆದ್ರೆ ಕೆಲವು ಇನ್ನೇನು ಬಿಡುಗಡೆ ಆಗಬೇಕು ಅಂತ ಹೇಳಿರುವಂತಹ ಸಿನಿಮಾಗಳಲ್ಲಿ ಏನಾದ್ರೂ ಸೋನು ನಿಗಮ್ ಅವರು ಹಾಡಿದ್ರೆ ಅದ್ರ ಬಗ್ಗೆ ಯಾವ ರೀತಿಯಾಗಿ ತೀರ್ಮಾನ ತಗೊಳ್ಬಹುದು, ಅದನ್ನೇನಾದ್ರೂ ಆ ಹಾಡನ್ನ ತೆಗೆಯುವಂತದ್ದ ಅಥವಾ ಯಾವ ರೀತಿಯಾಗಿ ಅದನ್ನ ಮಾಡಬೇಕು ಅನ್ನೋದು ಆಲೋಚನೆ ಮಾಡಬೇಕಿದೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯ ನಮಗೆ ನೆನಪಾಗ್ತಾ ಇರುವಂತದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಅಭಿಮಾನಿಗಳನ್ನ ದೇವರು ಅಂತ ಕರೆದಂತವರು ಆ ನಾಡಿನಲ್ಲಿ ಇಂತಹ ಒಂದು ಅವಮಾನ ಆಗಿದೆ ಅಲ್ಲ ಅಂತ ಹೇಳೋದನ್ನ ಪ್ರತಿಯೊಬ್ರು ಕೂಡ ಇಲ್ಲಿ ಇವತ್ತು ನೆನಪಿಸ್ಕೊಳ್ಳುವಂತಹ ಸನ್ನಿವೇಶ, ಆ ಒಂದು ನೆನಪುಗಳು ಬರ್ತಾ ಇದೆ. ಜೆಪಿ ಸರ್. ಎಸ್, ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ. ಎಸ್ ವೀಕ್ಷಕರೇ, ಒಂದು ಸೋನು ನಿಗಮ್ ಇದು ಅನಗತ್ಯವಾಗಿ ಮಾಡಿಕೊಂಡಂತದ್ದು. ಆಮೇಲೆ ಅದರ ಸಮರ್ಥನೆಗಳಿದೆಯಲ್ಲ, ಅದೇ ಕೆಲವು ಪ್ರಾಬ್ಲಮ್ ಆಗೋದು ಏನು ಅಂತಂದ್ರೆ, ನಿಮಗೆ ಯಶಸ್ಸಿನ ಉತ್ತುಂಗಕ್ಕೆ ಹೋದ ನಂತರ ಆ ಯಶಸ್ಸನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ ಆಗ್ಬಿಡ್ತದೆ. ನೀವು ಅಲ್ಲಿ ಸರಳವಾಗಿರ್ಬೇಕಾಗತ್ತೆ. ಅದನ್ನೇ ಪದೇ ಪದೇ ಹೇಳೋದು. ಈ ಹಣ್ಣಿರುವಂತ ಮರ ಬಾಗೋದಕ್ಕೆ ಶುರುವಾಗತ್ತಂತೆ, ತುಂಬಿ ತುಳುಕ್ತಾ ಇರತ್ತೆ ಹಣ್ಣುಗಳು, ಬಾಗೋದಕ್ಕೆ ಶುರುವಾಗತ್ತೆ ಅಂತ. ಇವರಿಗೆ ಬಾಗೋದಕ್ಕೆ ಬರೋದಿಲ್ಲ. ಎಂತೆಂತ ಕೆಟ್ಟ 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 ಸಮರ್ಥನೆಗಳಿವೆ. ಆಮೇಲೆ ನೋಡಿ, ಇವರ ಹಾಡುಗಳೆಲ್ಲ ವೀಕ್ಷಕರೇ ಒಂದು ನೆನಪಿಡಿ, ನಿಮ್ಗೆ ಬಹಳ ಆಶ್ಚರ್ಯ ಆಗಬಹುದು, ಬಹಳ ಬಹಳ ಆಶ್ಚರ್ಯ ಆಗ್ಬಹುದು. ನಿಮಗೊಂದು ನಗ್ನ ಸತ್ಯ ಹೇಳ್ಬಿಡ್ತೀನಿ ಕೇಳಿ. ಈ ಪಿ.ಬಿ. ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರೆಲ್ಲ ಹಾಡ್ತಾ ಇದ್ರಲ್ವಾ 80, 85, 90ರಲ್ಲಿ, ಇವರಿಗೆ ಕೊಡ್ತಾ ಇದ್ದ ಸಂಭಾವನೆ ಎಷ್ಟು ಗೊತ್ತಾ? ಇವನ್ 90ರಲ್ಲಿ ಕೂಡ ಒಂದು ಹಾಡಿಗೆ 1,000 ರೂಪಾಯಿ 2,000 ರೂಪಾಯಿ ಸಂಭಾವನೆ ಇದ್ದದ್ದು ನೆನಪಿದೆಯಾ ನಿಮಗೆ? ಕೇಳಿ ನೋಡಿ ಬೇಕಿದ್ರೆ. 1,000, 2,000, ಅವ್ರ ಲಕ್ಷ ನೋಡಿದ್ ಇತ್ತೀಚೆಗೆ. ಸೋನು ನಿಗಮನ ಒಂದು ಹಾಡಿಗೆನೆ 25 ಲಕ್ಷ ಎಲ್ಲ ಇರುತ್ತೆ ರೀ ಹಾಡಲ್ಲಿ. 25 ಲಕ್ಷ ಹೈಯೆಸ್ಟ್ ಪೇಡ್ ಇವರೆಲ್ಲ. ಶ್ರೇಯಾ ಘೋಷಾಲ್ 25 ಲಕ್ಷ ತಗೋತಾರೆ ಒಂದು ಹಾಡಿಗೆ. 25 ಲಕ್ಷ ಬಾಲಸುಬ್ರಹ್ಮಣ್ಯಂ ತಗೊಳ್ಬೇಕು ಅಂತಂದ್ರೆ 1,000 ತನಕ ಎಷ್ಟು ಹಾಡು ಹಾಡಿರ್ಬೋದು? 1,000